ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಈ ವಾರದ ಕಡೆಯ ನಾಮಿನೇಷನ್ ಜ್ವಾಲೆಗೆ ಆಹುತಿ ಆಗೋದು ಯಾರು ಅಂತ ಒಂದು ಹೊಸ ಪ್ರೋಮೋನ ಬಿಗ್ ಬಾಸ್ ಟೀಮ್ನವರು ಅಪ್ಲೋಡ್ ಮಾಡಿದ್ದಾರೆ. ಅಫ್ಕೋರ್ಸ್ ಈ ವಾರ ಟಾರ್ಗೆಟ್ ಆಗ್ತಾ ಇರೋದು, ಕಳೆದ ಒಂದು 2-3 ವಾರದಿಂದ ಟಾರ್ಗೆಟ್ ಆಗ್ತಾ ಇರೋದು ಮಂಜು ಮತ್ತು ಗೌತಮಿ. ಅದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿನ್ನೆ ನಡೆದಂತಹ ಈ ನಾಮಿನೇಷನ್ಸ್ ವಿಚಾರದಲ್ಲೂ ಕೂಡ ಅದು ಸಾಬೀತಾಗ್ತಾ ಇದೆ. ಇನ್ಫ್ಯಾಕ್ಟ್ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಅಂತಂದಮೇಲೆ ಇದ್ಯಾಕೆ, ಈ ಒಂದು ಪ್ರಕ್ರಿಯೆ ಯಾಕೆ ಅಂತ ಕೂಡ ನಾವು ಪ್ರಶ್ನೆ ಮಾಡಿದ್ವಿ. ಈ ಒಂದು ಪ್ರೋಮೋದಲ್ಲಿ ಭವ್ಯ ಅವರು ಮಂಜು ಮತ್ತು ತ್ರಿವಿಕ್ರಮ್ ಮತ್ತು ಗೌತಮಿ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಧನರಾಜ್ ಅವರು ಮಂಜು ಅಗೈನ್ ಮತ್ತು ರಜತ್ ಅವ್ರನ್ನ ಹಾಗೆಯೇ ಮೋಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅಂದರೆ ನಾಮಿನೇಟ್ ಮಾಡ್ತಾ ಇದ್ದಾರೆ. ಅಂದರೆ ಫಿನಾಲೆ ವೇಕಿಗೆ ಇವ್ರು ಎಂಟರ್ ಆಗಬಾರ್ದು ಅನ್ನೋದಕ್ಕೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಭವ್ಯ ಅವ್ರ ವಿಚಾರದಲ್ಲಿ ನಾವು ಜಾಸ್ತಿ ವಿಸ್ತಾರವಾಗಿ ಹೇಳುವಂತಹ ಪ್ರಯತ್ನ ಮಾಡಿಲ್ಲ. ಯಾಕೆ ಅಂತಂದರೆ, ಓಕೆ, ಹುಡುಗಿ ಅಲ್ವಾ, ಪರವಾಗಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಟಾಸ್ಕ್ಗಳನ್ನು ಆಟ ಆಡ್ತಾ ಇದ್ದಾರೆ. ಟಾಸ್ಕ್ ಅಂತ ಬಂದರೆ ಅವರು ಟಾಸ್ಕ್ ಕ್ವೀನ್ ಅಂತ ನಾವೇ ಸಾಕಷ್ಟು ಬಾರಿ ಹೇಳಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ಆದರೆ ಅವರ ವ್ಯಕ್ತಿತ್ವ ಅಂತ ಬಂದಾಗ ಅಪಕ್ವತೆ ಎದ್ದು ಕಾಣುತ್ತೆ ಅಂತ ಕೂಡ ಸಾಕಷ್ಟು ಬಾರಿ ಹೇಳಿದ್ದೀವಿ. ಅಪಕ್ವತೆ ಅಂತ ಹೇಳಿದ್ರೆ ಇಮ್ಮೆಚುರಿಟಿ ಅಂತ. ಸ್ನೇಹಿತರೆ, ಇಲ್ಲಿ ಈಗ ಗೌತಮಿ ಮಂಜು ಅಥವಾ ಭವ್ಯ ಅಥವಾ ತ್ರಿವಿಕ್ರಮ್ ಇವರಿಬ್ಬರನ್ನ ನೋಡೋದಾದರೆ ಇವರಿಬ್ಬರು ಸಮನಾಗಿ ತೂಗ್ತಾರೆ. ಇನ್ಫ್ಯಾಕ್ಟ್ ಯಾಕೆ ಅಂತಂದರೆ ಇವರಿಬ್ಬರು ಕೂಡ ಮನೆಯಲ್ಲಿರುವಂತಹ ಬೇರೆ ಕಂಟೆಸ್ಟೆಂಟ್ಸ್ಗಳ ಜೊತೆಗೆ ಯಾವುದೇ ರೀತಿಯ ಸಂಬಂಧವನ್ನು ಇಟ್ಕೊಂಡಿಲ್ಲ. ಅಟ್ಲೀಸ್ಟ್ ಮಂಜು ಅವರು ಮೋಕ್ಷಿತಾ ಅವ್ರ ಜೊತೆಗೆ ಒಂದು ಸಂಬಂಧ ಇಟ್ಕೊಂಡಿದ್ರು. ಮಂಜು, ಮೋಕ್ಷಿತಾ ಮತ್ತು ಗೌತಮಿ ಒಂದು ಬಾಂಡಿಂಗ್ ಇತ್ತು, ತ್ರಿವಳಿ ಬಾಂಡಿಂಗ್ ಇತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ. ಬಟ್ ಇಡೀ ಭವ್ಯ ಅವರ ಒಂದು ಬಿಗ್ ಬಾಸ್ ಸೀಸನ್ 11ನ ಆಟ ನೋಡುವಾಗ ಅಲ್ಲಿ ಕಾಣ್ತಾ ಇರೋದು ಕೇವಲ ತ್ರಿವಿಕ್ರಮ್ ಅವರ ನೆರಳು. ಅವ್ರು ಏನೇನು ಹೇಳ್ತಾ ಇದ್ದಾರೋ ಈಗ ಮಂಜು ಬಗ್ಗೆ, ನೀವು ಗೌತಮಿ ಅವ್ರ ಮಾತು ಕೇಳ್ಕೊಂಡಿರ್ತೀರಾ, ಅವ್ರ ಮುಂದೆ ಕೈ ಕೊಟ್ಕೊಂಡು ನಿಲ್ಕೊಡ್ತೀರಾ, ಅಥವಾ ಅದೆಲ್ಲ ಹೇಳ್ತಿದಾರಲ್ಲ, ಅದೆಲ್ಲ ಸರಿನೇ. ಅದು ಮಾಡ್ತಾ ಇರೋದು ತಪ್ಪೇ ಮಂಜು ಅವರು. ಇನ್ಫ್ಯಾಕ್ಟ್ ಸುದೀಪ್ ಅವರು ಕೂಡ ಸಾಕಷ್ಟು ಬಾರಿ ಅದನ್ನು ಎತ್ತಿ ಹೇಳಿದ್ದಾರೆ. ಎಲ್ರಿಗೂ, ಇಡೀ ಮನೆಗೂ ಗೊತ್ತಾಗಿರುವಂತಹ ಒಂದು ನೋನ್ ಫ್ಯಾಕ್ಟ್ ಅದು. ಆ್ಯಕ್ಚುಲಿ ಅದ್ರ ಬಗ್ಗೆ ನಾವಿಲ್ಲಿ ಸೈಡ್ ತಗೋತಾ ಇಲ್ಲ. ಬಟ್ ಆದರೆ ನೀವು ಒಬ್ಬರು ಮಾತನ್ನು ಕೇಳ್ತೀರಾ, ಒಬ್ರ ಜೊತೆಗೆ ಇರ್ತೀರಾ, ಒಬ್ಬರಿಗೆ ಮಾತ್ರ ಸೀಮಿತವಾಗಿದ್ದೀರಾ, ಬೇರೆಯವ್ರ ಜೊತೆ ಬೆರೆಯಲ್ಲ, ಅಥವಾ ಒಬ್ಬರಿಗೆ ಹರ್ಟ್ ಆದರೆ ಮಾತ್ರ ನಿಮಗೆ ಹರ್ಟ್ ಆಗುತ್ತೆ, ರಿಯಾಕ್ಟ್ ಮಾಡ್ತೀರಾ ಅಂತ ಭವ್ಯ ಅವರು ಹೇಳುವಾಗ ಅವ್ರು ಎಷ್ಟರ ಮಟ್ಟಿಗೆ ಲೈಕ್ ಅಂದರೆ ಇಡೀ ಮನೆಯಲ್ಲಿರುವಂತಹ ಎಲ್ಲ ಕಂಟೆಸ್ಟೆಂಟ್ಸ್ಗಳ ಜೊತೆಗೆ ಅವರು ಒಟ್ಟಿಗೆ ಮರ್ಜ್ ಆಗ್ತಾ ಇದ್ದಾರೆ, ಬೇರೆಯವ್ರ ಜೊತೆಗೆ ಎಷ್ಟರ ಮಟ್ಟಿಗೆ ಸಂಬಂಧ ಬೆಳೆಸಿದ್ದಾರೆ ತ್ರಿವಿಕ್ರಮ್ ಅವರನ್ನು ಹೊರತುಪಡಿಸಿ ಅನ್ನೋದನ್ನು ಅವರು ಮನವರಿಕೆ ಮಾಡ್ಕೊಳ್ಬೇಕಾಗತ್ತೆ. ಇನ್ಫ್ಯಾಕ್ಟ್ ಕರ್ಣನ್ ಪಟ್ಟು ಸೆಂಟರ್, ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಸಾಕಷ್ಟು ಬಾರಿ ಅವರು ಗೇಮ್ಗಳನ್ನು ಗೆದ್ದಿದ್ದಾರೆ, ಟಾಸ್ಕ್ ಕ್ವೀನ್ ಅಂತ ಕೊಟ್ಟಿದ್ದೀವಿ. ಆದರೆ ಎಷ್ಟು ಟಾಸ್ಕ್ಗಳನ್ನು ಅವರು ನ್ಯಾಯಯುತವಾಗಿ ಗೆದ್ದಿದ್ದಾರೆ, ಇದನ್ನು ತ್ರಿವಿಕ್ರಮ್ ಅವರೇ ಒಪ್ಪಲ್ಲ. ತ್ರಿವಿಕ್ರಮ್ ಅವರು ಆಲ್ರೆಡಿ ಈಗ ನಾಮಿನೇಷನ್ ಲಿಸ್ಟಲ್ಲಿ ಭವ್ಯ ಅವ್ರ ಹೆಸರನ್ನೇ ತಗೊಂಡಿದ್ದಾರೆ. ಭವ್ಯ ಅವರು ಕೂಡ ಈಗ ಜಸ್ಟ್ ತ್ರಿವಿಕ್ರಮ್ ಅವ್ರ ಜೊತೆಗೆ ನಾನು ಅಷ್ಟೇನು ಒಳ್ಳೆ ಸಂಬಂಧ ಇಟ್ಕೊಂಡಿಲ್ಲ. ಈಗ ಕಿಚ್ಚ ಸುದೀಪ್ ಅವರು ಮತ್ತು ಮನೆಯವರೆಲ್ಲರೂ ಬಂದುಬಿಟ್ಟು ಬುದ್ಧಿ ಹೇಳಿ ಹೋಗಾದ್ಮೇಲೆ ನಾವಿಬ್ಬರು ದೂರ ಅಂತ ಪೋರ್ಟ್ರೇ ಮಾಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ನಾಟಕ ಆಡ್ತಾ ಇದ್ದಾರೆ ತ್ರಿವಿಕ್ರಮ್ ಮತ್ತು ಭವ್ಯ ಅವರು. ಕಳೆದ ಒಂದು ವಾರದಿಂದ ಜಗಳ ಆಡೋದೇನು, ಜಗಳ ಆದರೆ ಇವರೇನು ಪಕ್ಕಾ ಇವರು ಡಿವೈಡೇ ಆಗೋಗ್ಬಿಟ್ರು ಅನ್ನೋ ಥರ ಪೋರ್ಟ್ರೇ ಮಾಡ್ಕೊಳ್ಳೋದೇನು. ಚೈತ್ರ ಅವ್ರು ಹೊರಗಡೆ ಬಂದು ಅವ್ರು ಹೇಳಿದ್ರೆ ತಾನೇ ಬಂಡವಾಳ ಏನಾಗ್ತಾ ಇದೆ ಅಂತ. ಇನ್ಫ್ಯಾಕ್ಟ್ ತಮ್ಮ ಮನಸ್ಸಲ್ಲಿರುವಂತಹ ಭಾವನೆನ ತ್ರಿವಿಕ್ರಮ್ ಅವರು ಆಲ್ರೆಡಿ ಹೇಳ್ಕೊಂಡಿದ್ದಾರಂತೆ ಭವ್ಯ ಅವ್ರ ಹತ್ರ. ಸೊ ಭವ್ಯ ಅವರು ಅದಕ್ಕೇನೋ ಹೊರಗಡೆ ಬಂದು ಉತ್ತರ ಕೊಡ್ತಾರಂತೆ. ನಮ್ಮ ಇಂಟರ್ವ್ಯೂ ಅಲ್ಲೇ ಹೇಳಿದ್ದಾರೆ ಚೈತ್ರ ಅವರು, ಬೇಕಿದ್ರೆ ನೋಡಬಹುದು. ನಮ್ಮ ಇಂಟರ್ವ್ಯೂ ಮಾತ್ರ ಅಲ್ಲ, ಬೇರೆ ಸಾಕಷ್ಟು ಸಂದರ್ಶನಗಳಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ. ಎಕ್ಸಾಕ್ಟಾಗಿ ಅವ್ರು ಅದೇನು ಭಾವನೆಗಳನ್ನು ಹೇಳ್ಕೊಂಡಿದ್ದಾರೆ. ಭಾವನೆ ಅನ್ನುವಂತಹ ವಿಷಯ ಬಂದಾಗ ತ್ರಿವಿಕ್ರಮ್ ಅವರು ಭವ್ಯ ಅವರಿಗೆ ಲೈಕ್ ಅಂದರೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಪ್ರಿಯೋರಿಟೈಸ್ ಮಾಡ್ತಾರೆ. ಅದಕ್ಕೆ ಉತ್ತರವನ್ನು ಭವ್ಯ ಅವರು ಕೊಟ್ಟಿದ್ದಾರಾ ಇಲ್ವಾ ಅಂತ ಕೇಳಿದಾಗ ಇಲ್ಲ, ಅವ್ರು ಹೊರಗಡೆ ಬಂದ ಮೇಲೆ ಕೊಡ್ತಾರಂತೆ. ಆ್ಯಂಡ್ ಅಗೈನ್ ಅದಕ್ಕಿಂತ ಮುಖ್ಯವಾಗಿ ಆ ರಾತ್ರಿ ಏನೊಂದು ಕಾನ್ವರ್ಸೇಷನ್ ಆಗುತ್ತಲ್ಲ, ಅದರಲ್ಲಿ ಅವರು ಕ್ಲಿಯರಾಗಿ ಹೇಳಿದ್ದಾರೆ, ನಾನು ಖಜಾನೆ ಹುಡುಕೊಂಡು ಬಂದೆ, ನನಗೆ ಮುತ್ತು ಸಿಕ್ತು ಅಂತ. ಅವರವರ ಬಾಂಡಿಂಗು, ಅವರವರ ಕಂಫರ್ಟ್ ಝೋನ್ ಬಗ್ಗೆ ಇಲ್ಲಿ ಯಾರೂ ಮಾತಾಡ್ತಾ ಇಲ್ಲ. ಭವ್ಯ ಅವರು ಇವಾಗ ಈ ಮಂಜು ಮತ್ತು ಗೌತಮಿ ಅವರ ನಡುವಿನ ಒಂದು ಬಾಂಡಿಂಗ್ ಬಗ್ಗೆ, ಅಥವಾ ಮಂಜು ಅವರು ಗೌತಮಿ ಇರುವಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಅವ್ರ ಮುಂದೆ ಕೈ ಕೊಟ್ಕೊಂಡು ಮಾತು ಕೇಳ್ಕೊಂಡು ನಿಂತ್ಕೊಳ್ತಾರೆ ಅಂತೆಲ್ಲ ಸ್ಟೇಟ್ಮೆಂಟ್ಸ್ ಕೊಡುವಾಗ ತಾವು ಇಲ್ಲಿ ತನಕ ಈ 100+ ಡೇಸ್ ಯಾವ ರೀತಿ ಬಂದರು ಅನ್ನೋದನ್ನು ಸ್ವಲ್ಪ ಮನವರಿಕೆ ಮಾಡ್ಕೊಳ್ಬೇಕಲ್ವಾ. ಅವರು ಕೂಡ ತ್ರಿವಿಕ್ರಮ್ ಅವರ ನೆರಳಲ್ಲೇ ಆಟ ಆಡ್ಕೊಂಡು ಬಂದಿರೋದು. ಅವರಿಬ್ಬರು ಆಲ್ಮೋಸ್ಟ್ ಜೊತೆಗೇನೆ ಟಾಸ್ಕ್ಗಳಲ್ಲಿ ಗೆದ್ಕೊಂಡು ಬಂದಿರೋದು ಬಿಟ್ಟರೆ, ಅಪಾರ್ಟ್ ಫ್ರಮ್ ದಟ್ ಈಗ ತಂಗಿ ಜಿಂಕೆ ಅಣ್ಣ ಜಿಂಕೆ ಅಂತ ಒಂದು ಕಾಂಬಿನೇಷನ್ ಇತ್ತು ಧನರಾಜ್ ಅವ್ರ ಜೊತೆಗೆ, ಅದನ್ನು ಯಾವತ್ತೋ ಕಡ್ಕೊಂಡ್ಬಿಟ್ರು ಅವರು. ಅದಕ್ಕೆ ರಿಗ್ರೆಟ್ ಕೂಡ ಏನೂ ಇಲ್ಲ. ಆ್ಯಂಡ್ ಯಾವುದೇ ಟಾಸ್ಕಲ್ಲಿ ಯಾವುದೇ ರೀತಿ ಮೋಸ ಆಡಿ ಗೆದ್ದಿದ್ರು ಕೂಡ ಮೋಸ ಆಗಿದೆ ಅಂತ ಅದು ಸಾಬೀತಾದರೂ ಕೂಡ ಒಂದು ಬಾಯಲ್ಲಿ ಸಾರಿ ಬರಲ್ಲ. ಮೋಸ ಮಾಡ್ಕೊಂಡು ಕ್ಯಾಪ್ಟನ್ ಆದರು, ಮೋಸದಾಟದಿಂದ ಯಾವುದೆಲ್ಲ ಗೇಮ್ಸ್ ಗೆದ್ರು,
ರಜತ್ ಅವರು ಉಸ್ತುವಾರಿ ಆಗಿದ್ದಾಗ ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಇಡೀ ಮನೆಗೆ ಜಾಹೀರು ಆಗುವ ಹಾಗೆ, ಹಾಗೇನೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗೋ ಹಾಗೆ ಲಾಸ್ಟ್ ವೀಕಲ್ಲಿ ಇಡೀ ಎಲ್ಲ ರಜತ್ ಅವರ ಉಸ್ತುವಾರಿ ಮಾಡಿದಂತಹ ಗೇಮ್ಗಳನ್ನು ತೋರಿಸಿದ್ರು ಅಲ್ವಾ. ಅದರಿಂದ ಯಾರಿಗೆ ಲಾಭ ಆಯಿತು? ಭವ್ಯ ಅವರಿಗೆ. ಸೊ ಅದಕ್ಕೆ ಸಾರಿ ಕೇಳಲಿಲ್ಲ, ಹನುಮಂತ ಅವ್ರಿಗೆ ಹೊಡೆದ್ರು, ಸಾರಿ ಕೇಳಿದ್ರು. ಬಟ್ ಆದರೆ ಅವರಿಗೆ ಅಷ್ಟೇನು ರಿಗ್ರೆಟ್, ಓಕೆ ನಾ ಇರೋದೇ ಹಿಂಗೆ ಅನ್ನೋ ಥರ ಒಂದು ಮೈಂಡ್ ಸೆಟ್ ಅಂತೂ ಅವರಿಗೆ ಫರ್ಮ್ ಆಗಿದೆ. ಫಸ್ಟ್ ಆಫ್ ಆಲ್ ಗೀತಾ ಅನ್ನುವಂತಹ ಧಾರಾವಾಹಿ ಮೂಲಕ ಅವರದೇ ಆದಂತಹ ಒಂದು ಫ್ಯಾನ್ ಬೇಸನ್ನು, ಅಭಿಮಾನಿ ಬಳಗವನ್ನು ಅವರು ಪಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಅದಕ್ಕೊಂದು ಹಾರ್ಡ್ ವರ್ಕ್ ಬೇಕಾಗುತ್ತೆ. ಈ ಗೀತಾ ಸೀರಿಯಲಲ್ಲಿ ಅವರೊಂದು ಟೈಟಲ್ ಕಾರ್ಡ್ ರೋಲ್ ಪ್ಲೇ ಮಾಡ್ತಾರೆ ಅಂತಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇರಬೇಕಾಗುತ್ತೆ. ಜೊತೆಗೆ ನೀವು ಜನರನ್ನು ನೀವು ಮನಸ್ಸಿಗೆ ಹತ್ತಿರ ಆಗೋ ಥರ ನೀವು ನಟಿಸಬೇಕಾಗಿರುತ್ತಲ್ವ, ಅದು ತುಂಬಾ ಕಷ್ಟದ ಕೆಲಸ. ಅವರೊಂದು ಸೀರಿಯಲ್ನಲ್ಲಿ ಲೀಡ್ ಆ್ಯಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ, ಅದಕ್ಕೆ ತಕ್ಕುದಾದಂತಹ ಒಂದು ಫ್ಯಾನ್ ಬೇಸ್ ಕೂಡ ಕ್ರಿಯೇಟ್ ಆಗಿದೆ. ಬಟ್ ಪರ್ಸನಾಲಿಟಿ ಅಂತ ಬಂದಾಗ ಅವ್ರು ಎಷ್ಟರ ಮಟ್ಟಿಗೆ ಜನಕ್ಕೆ ಹತ್ತಿರ ಆಗ್ತಾ ಇದ್ದಾರೆ. ಬರೀ ಟಾಸ್ಕಾ ನಿನ್ನೆಷ್ಟೇ ಓಪನ್ ಆಗಿ ಮಾತಾಡ್ಕೊಂಡ್ರಲ್ಲ ಇಬ್ರು, ತ್ರಿವಿಕ್ರಮ್ ಮತ್ತು ಭವ್ಯ. ನಮಗೆ ಟಾಸ್ಕ್ ಬಿಟ್ಟರೆ ನಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ಮಾಡೋಕ್ಕೆ ಬರಲ್ಲ ಅಂತ. ಎಂಟರ್ಟೈನ್ಮೆಂಟ್ ಬೇಡ, ಇಟ್ಸ್ ಓಕೆ. ಎಂಟರ್ಟೈನ್ಮೆಂಟ್ ಇಟ್ಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಬಟ್ ಮನೆಯವ್ರ ಜೊತೆಗೆ ಯಾವ ರೀತಿ ಇರ್ತಾರೆ, ಅವ್ರು ಯಾವ ರೀತಿ ಮಾತಾಡ್ತಾರೆ, ನಾನು ಇರೋದೇ ಹಿಂಗೆ ಗುರು, ನೀವು ಕುಯ್ ಅಂತ ಒಂದು ಸೌಂಡ್ ಮಾಡೋದೇನು, ಆ ಒಂದು ಬೆಕ್ಕಿನ ಹಾಗೆ ಸೌಂಡ್ ಮಾಡೋದು ಯಾಕೆ? ಅದು ಇನ್ನೊಬ್ಬ ಹೆಣ್ಣುಮಗಳಿಗೇನೆ. ಈಗ ಒಬ್ಬ ಹೆಣ್ಣುಮಗಳಾಗಿ ಇನ್ನೊಬ್ಬ ಹೆಣ್ಣುಮಗಳಿಗೆ ಯಾವ ರೀತಿ ಗೌರವ ತೋರಿಸ್ಬೇಕು ಅಂತ ಭವ್ಯ ಅವ್ರಿಗೆ ಗೊತ್ತಿಲ್ಲ. ಹಾಗಾದರೆ ಅಗೌರವ ಯಾಕೆ ತೋರಿಸಿದ್ರು? ಆ ಗೇಮ್ ಅಂತ ಬಂದಾಗ ಹೆಂಗೆ ಬೇಕಾದರೂ ಗೆಲ್ಲಬೇಕು, ಮೋಸ ಆದರೂ ಪರವಾಗಿಲ್ಲ ಅನ್ನುವಂತಹ ಒಂದು ಧೋರಣೆ ಅವರಲ್ಲಿದೆ. ಅದನ್ನು ಅವರ ಸ್ನೇಹಿತರಾದಂತಹ ರಜತೆ ಅವ್ರು ಜೈಲಲ್ಲಿದ್ದಾಗ ಬಂದು ಹೇಳಿದ್ದಾರೆ ಅವ್ರಿಗೆ. ಸೊ ಅದನ್ನು ಅವ್ರು ಎಷ್ಟರ ಮಟ್ಟಿಗೆ ಮನವರಿಕೆ ಮಾಡ್ಕೊಳ್ತಿದ್ದಾರೆ. ನಾನು ಹೇಗಿದ್ದೀನಿ ಫಸ್ಟು, ಇನ್ನೊಬ್ರಿಗೆ ಹೇಳುವಾಗ ನಾನು ಹೇಗಿದ್ದೀನಿ ಫಸ್ಟು ಅನ್ನೋದನ್ನು ಮನವರಿಕೆ ಮಾಡ್ಕೋಬೇಕಲ್ವ. ಹೌದು, ಮಂಜು ಅವರು ಆ್ಯಕ್ಚುಲಿ ತುಂಬ ರಫಾಗಿ ಆಟ ಆಡಿದ್ದಾರೆ. ದಟ್ ಈಸ್ ರಾಂಗ್, ವೆರಿ ಮಚ್ ರಾಂಗ್. ಈಗ ಗೌತಮಿ ಅವರಿಗೆ ಏನೋ ಪೆಟ್ಟಾಯಿತು ಅಥವಾ ಕಿವಿಗೆ ಏಟಾಯಿತು ಅಂದ ತಕ್ಷಣ ಇವರು ರಫ್ ಆ್ಯಂಡ್ ಟಫ್ ಆಗಿ ಆಡಿದ್ರು, ಅದು ತುಂಬ ಚೆನ್ನಾಗಿ ಕಂಡಿದೆ. ಅದನ್ನು ಯಾರು ಇಲ್ಲಿ ಅದರ ಪರ ವಹಿಸ್ಕೊಂಡು ಯಾರು ಮಾತಾಡ್ತಾ ಇಲ್ಲ, ಅದು ತಪ್ಪೇ ಮಾಡಿರೋದು. ಇನ್ಫ್ಯಾಕ್ಟ್ ಆ ವಿಷಯ ಬಿಗ್ ಬಾಸ್ ಇದು ಕಿಚ್ಚ ಸುದೀಪ್ ಅವರು ಆ ವಿಷಯವನ್ನು ತೆಗಿಬೇಕಾಗಿತ್ತು ಲಾಸ್ಟ್ ಪಂಚಾಯಿತಿಯಲ್ಲಿ, ಅದಕ್ಕೆ ಕ್ಲಾಸ್ ತಗೊಳ್ಬೇಕಾಗಿತ್ತು ಅಂತ ಕೂಡ ನಾವು ಹೇಳಿದ್ದೀವಿ ನಾವು ಅಪ್ಡೇಟಲ್ಲಿ. ಬಟ್ ಆದರೆ ನೀವೀಗ ಹೆಣ್ಮಕ್ಳು, ಓಕೆ, ನೀವು ಅದನ್ನು ಡಿಸ್ಟಿಂಗ್ವಿಷ್ ಮಾಡಿ ಹೇಳಿದ್ರಲ್ವ. ಈಗ ಗೌತಮಿಯವರಿಗೆ ಏಟಾದಾಗ ಮಾತ್ರ ನಮಗೆ ಪ್ರಾಬ್ಲಮ್ ಆಯಿತು, ನಮ್ಮ ಮೇಲೆ ನೀವು ಎಗರು ಬಿದ್ದಿರಿ ಅಂತ. ಬಟ್ ನೀವು ಎಷ್ಟರ ಮಟ್ಟಿಗೆ ಬೇರೆ ಹೆಣ್ಮಕ್ಳಿಗೆ ಹಾಗಾದರೆ ನೀವು ಬೆಲೆ ಕೊಟ್ಟಿದ್ದೀರಾ ಫಸ್ಟ್ ಆಫ್ ಆಲ್ ಅಲ್ವಾ? ಯಾರಾದರೂ ಒಬ್ರು, ಓಕೆ, ನೀವು ಅವ್ರ ಜೊತೆಗೆ ಇರ್ತೀರಾ, ತ್ರಿವಿಕ್ರಮ್ ಅವ್ರ ಜೊತೆಗೆ ನೀವು ಸೀಮಿತವಾಗಿದ್ದಾರೆ ಅಂತ ಹೇಳಿದಾಗ ನಿಮ್ಮ ರಿಪ್ಲೈ ಹೇಗಿರುತ್ತೆ? ಯಾರಿಗಾದ್ರೂ ಒಬ್ಬರಿಗೆ ಹೇಳಿದಾಗ ಎಷ್ಟೊಂದು ಜನ ಹೆಣ್ಮಕ್ಳು ಮನೇಲಿದ್ದಂತಹ ಕಂಟೆಸ್ಟೆಂಟ್ಸ್ ಹೇಳಿದ್ದಾರೆ ಆ ವಿಷಯನ. ಅವಾಗ ಹೌದು, ನಾನು ಇರೋದೇ ಹೀಗೆ ಅಂತ ಹೇಳಿದ್ದೀರಾ. ನಾನು ಇರೋದೇ ಹೇಗೆ, ನಾವು ಇರೋದೇ ಸರಿ ಅನ್ನುವಂತಹ ಒಂದು ಬುದ್ಧಿ ನಿಮ್ಮಲ್ಲಿದೆ ತುಂಬ. ಈಗ ಎಲ್ಲ ಸೇರ್ಕೊಂಡು ಮಂಜು ಅವ್ರನ್ನ ಟಾರ್ಗೆಟ್ ಮಾಡುವಾಗ ಅವರವರು ಎಷ್ಟು ಸರಿಯಾಗಿದ್ದಾರೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಜೊತೆಗೆ ಧನರಾಜ್ ಅವರು ಹೇಳಿರುವಂತಹ ಮಾತುಗಳ ಬಗ್ಗೆ ಅದಕ್ಕಿನ್ನು ಕ್ಲಾರಿಟಿ ಸಿಗಬೇಕು. ಗ್ರೇ ಏರಿಯಾ ಆಟದಲ್ಲಷ್ಟೇ ಅಲ್ಲ, ನಾರ್ಮಲ್ ಲೈಫಲ್ಲಿ ಆ್ಯಸ್ ಅ ಪರ್ಸನ್ ಕೂಡ ಕಾಣುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಇಲ್ಲಿಂದ ಅಲ್ಲಿಗೆ ತಂದು ಹಾಕೋದನ್ನು, ಅಥವಾ ಒಬ್ಬರ ಮುಂದೆ ಏನೋ ಪ್ರಶಂಸೆ ಕೊಟ್ಟು ಮಾತಾಡಿರ್ತೀರ, ಬಟ್ ಇನ್ನೊಂದು ಕಡೆ ನೀವು ಹೀಯಾಳಿಸುವಂತಹ ಮಾತಾಡ್ತೀರಾ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಯಾವ ವಿಷಯ ಅನ್ನೋದನ್ನು ಇನ್ನು ನೋಡಿ, ಆ ಡಿಸ್ಕಷನ್ ನೋಡಿ ತಿಳ್ಕೊಬೇಕಾಗುತ್ತೆ. ಮಂಜು ಅವರು ಎಲ್ಲದರಲ್ಲೂ ಸರಿ ಅಂತ ಯಾರು ಹೇಳ್ತಾ ಇಲ್ಲ. ಬಟ್ ಮಂಜು ಅವರ ತಪ್ಪುಗಳನ್ನು ಎತ್ತಿ ಹೇಳ್ತಾ ಇರುವಂತಹ ಭವ್ಯ ಅವ್ರು ಎಷ್ಟು ಸರಿ, ರಜತ್ ಅವ್ರು ಎಷ್ಟು ಸರಿ, ಅಥವಾ ತ್ರಿವಿಕ್ರಮ್ ಅವ್ರು ಎಷ್ಟು ಸರಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ಅಗೇನ್ ನೀವು ಸುಮಾರು ಜನ ಕಮೆಂಟ್ ಮಾಡಿದ್ರಿ ಇಲ್ಲಿ ಮಂಜು ಅವರ ಸಪೋರ್ಟ್ ಮಾಡುವಂತಹ ಜನ ಅಂತ. ಇಲ್ಲಪ್ಪ, ಯಾರ್ಯಾರಲ್ಲಿ ಯಾವ್ದು ಒಳ್ಳೇದಿದೆಯೋ ಅದನ್ನು ಎತ್ತಿ ತೋರಿಸಿ ಅದ್ರ ಬಗ್ಗೆ ಮಾತಾಡಿದ್ದೀವಿ ಅಷ್ಟೇ. ಈಗ ಭವ್ಯ ಅವರಲ್ಲಿ ಬರೀ ಕೆಟ್ಟದೇ ಇದೆಯಾ ಹಾಗಾದರೆ? ಇಲ್ಲ, ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಅವರು. ಕೆಲವೊಂದಷ್ಟು ಬಾಂಡಿಂಗ್ ತುಂಬ ಇಷ್ಟ ಆಗಿತ್ತು, ಅವರು ಧನರಾಜ್ ಅವ್ರ ಜೊತೆಗೆ ಆಡ್ತಾ ಇದ್ದಂತಹ ಒಂದು ರೀತಿ ತುಂಬ ಇಷ್ಟ ಆಗಿತ್ತು. ಅದನ್ನು ಹೊರತುಪಡಿಸಿದ್ರೆ ಅಪಕ್ವತೆ ಇದೆ ಅಂತ ತುಂಬ ಸಲ ಹೇಳಿದ್ದೀವಿ. ಮಂಜು ಅವರು ಎಲ್ಲದಾದ್ರು ಸರಿ ಇದ್ದಾರೆ? ಇಲ್ಲ, ಸರಿ ಇಲ್ಲ ಅವರು. ಇನ್ಫ್ಯಾಕ್ಟ್ ಗೌತಮಿಯವ್ರ ಜೊತೆಗೆ ಯಾಕೆ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಅದನ್ನು ಯಾಕೆ ಆಟದಿಂದ ಅವರು ಡಿವೈಡ್ ಮಾಡ್ತಾ ಇಲ್ಲ, ಆಟದಿಂದ ಒಂದು ಸ್ನೇಹವನ್ನು ಯಾಕೆ ಆಚೆ ಇಡ್ತಾ ಇಲ್ಲ ಅಂತ ನಾವೇ ತುಂಬ ಸಲ ಅಪ್ಡೇಟಲ್ಲಿ ಕೊಟ್ಟಿದ್ದೀವಿ. ಕಿಚ್ಚ ಸುದೀಪ್ ಅವರು ತುಂಬ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಮಂಜು ಅವ್ರನ್ನ ಅಂತ ಬಹಳಷ್ಟು ಬಾರಿ ಹೇಳಿದ್ದೀವಿ. ಯಾರ್ಯಾರು ತಪ್ಪಿತ್ತು ಅದನ್ನು ಎತ್ತಿ ಹೇಳಿದೀವಿ ಅಷ್ಟೇ. ಬಿಟ್ಟರೆ ತ್ರಿವಿಕ್ರಮ್ ಅವರು ಅಪಾರ್ಟ್ ಫ್ರಮ್ ಗೇಮ್ ಬೇರೆ ಏನಿಲ್ವಲ್ಲ, ಬೇರೆ ಏನು ಮಾಡ್ತಾ ಇದ್ದಾರೆ ಅವರು? ಎಂಟರ್ಟೈನಿಂಗ್ ಎಂಗೇಜ್ ಮಾಡುವಂತಹ ಒಂದು ವಿಚಾರದಲ್ಲಿ ಏನು ಕಾಂಟ್ರಿಬ್ಯೂಷನ್ ಇದೆ ತ್ರಿವಿಕ್ರಮ್ ಅವರಲ್ಲಿ? ರಜತ್ ಅವ್ರಿಗೆ ಬೇರೆಯವ್ರನ್ನ ನಾನು ಹಂಗೆ ಎತ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಎಲ್ಲ ಉದುರಿಸ್ಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಇದನ್ನು ಮಾಡ್ಬಿಡ್ತೀನಿ, ಇದೊಂಥರ ಈ ರೌಡಿ ವರ್ತನೆ ಅಲ್ವಾ ಅದು? ಫಸ್ಟ್ ಆಫ್ ಆಲ್ ನಾರ್ಮಲ್ ಲೈಫಲ್ಲಿ ನಿಮಗೆ ಯಾರೋ ಒಬ್ರು ಬಂದುಬಿಟ್ಟು ಆ ಥರ ಮಾತಾಡ್ತಾ ಇದ್ರೆ ನಿಮಗೆ ಓಕೆನಾ ಹಾಗಾದರೆ? ಪ್ರೇಕ್ಷಕರಿಗೆ ಅಥವಾ ಯಾರವರವರು ರೆಸ್ಪೆಕ್ಟಿವ್ ಫ್ಯಾನ್ಸಿಗೆ ನಾನು ಕೇಳ್ತಾ ಇರೋದು. ನೇರವಾಗಿ ಹೇಳ್ತೀರಾ? ನೇರವಂತಿಕೆ ಅನ್ನೋದು ನಮ್ಮ ಹನುಮಂತ ಅವರಲ್ಲೂ ಇದೆ. ನೇರವಂತಿಕೆ ಅಂತ ಹೇಳಿದ್ರೆ ಬರೀ ಜೋರಾಗಿ ಮಾತಲ್ಲಿ ನಾವೆಲ್ಲಾದರೂ ಉದುರಿಸ್ಬಿಡ್ತೀನಿ, ಅದೇನೋ ಇನ್ನೊಂದು ಮಾಡಿಬಿಡ್ತೀನಿ, ಕಳಿಸ್ಬಿಡ್ತೀನಿ, ತಾಯ್ತಾ ಕಟ್ಟಿಸ್ಬಿಡ್ತೀನಿ, ಹಂಗಲ್ಲ ಅಲ್ವಾ? ಹನುಮಂತನು ನೇರವಾಗೇ ಹೇಳ್ತಾರೆ. ಇನ್ಫ್ಯಾಕ್ಟ್ ಅವರಿಗಿಂತ ನೇರವಂತಿಕೆ ಬೇಕಾ? ಬಟ್ ಆ ಹೇಳುವಂತಹ ಮಾತುಗಳು ಹೇಗಿರ್ತವೆ ಅದು ಇಂಪಾರ್ಟೆಂಟ್ ಆಗುತ್ತಲ್ವಾ? ನೀವೇನೋ ಹೊರಗಡೆಯಿಂದ. ಆ್ಯಂಡ್ ಫಸ್ಟ್ ಆಫ್ ಆಲ್ ರಜತ್, ಇನ್ನೊಂದು ವಿಷಯ ರಜತ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವ್ರು ಆಲ್ರೆಡಿ ಫೀಡಿಂಗ್ ತೊಗೊಂಡು ಬಂದಿದ್ರು.
ಮಂಜು ಅವ್ರ ಬಗ್ಗೆ ಯಾರೆಲ್ಲ ಲೈಕ್ ಅಂದರೆ ಮಂಜು ಎಗೇನ್ಸ್ಟ್ ಇರುವಂತಹ ಅಭಿಮಾನಿ ಬಳಗ ಆಗಿರಬಹುದು ಅಥವಾ ಮಂಜು ಅವ್ರನ್ನ ಇಷ್ಟಪಡದೇ ಇರುವಂತಹ ವ್ಯಕ್ತಿಗಳು ಯಾರೆಲ್ಲ ಇರ್ತಾರೆ ಹೊರಗಡೆ, ಅವರಿಂದ ಫೀಡಿಂಗ್ ತಗೊಂಡು ಒಳಗಡೆ ಬಂದಿದ್ರು. ಆಲ್ರೆಡಿ ಒಂದು ಪ್ರೀ ನೋಷನ್ ಇತ್ತು ಅವ್ರಿಗೆ, ಅಂದರೆ ಪೂರ್ವಗ್ರಹ ಪೀಡಿತ ಮನಸ್ಥಿತಿ ಆಲ್ರೆಡಿ ಬಿಲ್ಡ್ ಆಗಿತ್ತು ರಜತ್ ಅವ್ರಿಗೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ರಜತ್ ಅವ್ರಿಗೆ ಮೇಜರ್ ಅಡ್ವಾಂಟೇಜ್ ಇದೆ ಅಲ್ವಾ, 50 days ಅವ್ರು ನೋಡ್ಕೊಂಡು ಬಂದಿದ್ದಾರೆ ಆಟನ, ಎಲ್ಲರೂ ಹೇಗೆ ಆಡ್ತಾರೆ ಅಂತ ಆಲ್ರೆಡಿ ಗೊತ್ತು ಅವ್ರಿಗೆ. ನಾವು ಆಡಿಯನ್ಸ್ ಆಗಿ ಯಾರ್ಯಾರು ಆಟನ ಹೇಗೆ ನೋಡಿದೀವೋ ಅದು ಆಲ್ರೆಡಿ ಗೊತ್ತಿದೆ ಅವ್ರಿಗೆ. ಸೊ ಮೇಜರ್ ಅಡ್ವಾಂಟೇಜೇ ಅದು. ನೀವು ಅಲ್ಲಿ ಬಂದು ಎಗರಾಡ್ತೀವಿ ಬಿಗ್ರಾಡ್ತೀವಿ. ಇನ್ಫ್ಯಾಕ್ಟ್ ಅವ್ರು ಬಂದಾಗಲೂ ಕೂಡ ಸ್ಟೇಜ್ ಮೇಲೆ ಶೋಭಾ ಶೆಟ್ಟಿ ಅವ್ರ ಜೊತೆ ನಿಂತ್ಕೊಂಡು ಉಪ್ಪಿ ಸರ್ ಡೈಲಾಗ್ ಎಲ್ಲ ಹೇಳಿದರು. ಇನ್ಫ್ಯಾಕ್ಟ್ ಅದನ್ನು ತಡಬಡಾಯಿಸ್ಕೊಂಡು ಹೇಳಿದರು, ಅದನ್ನು ಸುದೀಪ್ ಸರ್ ಸರಿ ಮಾಡಿದರು, ಹಂಗಲ್ಲ ಅದು ಅಂತ. ಸೊ ಹಂಗಿರುವಾಗ ನನಗೆ ಭವ್ಯ ಅವರು ಎಷ್ಟರ ಮಟ್ಟಿಗೆ ತಪ್ಪು ಮಾಡಿದ್ದಾರೆ, ಯಾವ ರೀತಿ ಅವರು ಬ್ರೇಕ್ ಮಾಡಿದ್ದಾರೆ ರೂಲ್ಸ್ನ, ಅವ್ರನ್ನ ಆಲ್ರೆಡಿ ಕಳಿಸ್ಲೇಬಹುದಾಗಿತ್ತು ಆಚೆ ಕಡೆ ಅಂತೆಲ್ಲ ಹೇಳಾಗಿದ್ದು ಸುದೀಪ್ ಅವರು. ಸೊ ಅವ್ರಿಗೆ ಕರೆಕ್ಟಾಗಿ ಹೇಳಿದಾರಲ್ಲ ಮಂಜು ಅವರು, ನೀವು ರಾತ್ರಿ ಹೊತ್ತು ಕೂತ್ಕೊಂಡು ಏನು ಮಾತಾಡ್ತಾ ಇರ್ತೀರಾ ಹಾಗಾದರೆ ತ್ರಿವಿಕ್ರಮ್ ಅವ್ರ ಜೊತೆಗೆ ಅಂತ. ಅಂದರೆ ಆ ಪರ್ಟಿಕ್ಯುಲರ್ ವಿಷಯ ನಾನು ಹೇಳ್ತಿರೋದು. ಅವರಿಗೆ ಒಬ್ರಿಗೆ ಮಾತ್ರ ಸೀಮಿತವಾಗಿದ್ದೀರಾ, ಒಬ್ಬರ ಮುಂದೆ ಕೈ ಕೊಟ್ಕೊಂಡು ನಿಲ್ಸ್ಕೊಳ್ತೀರಾ ಅಂತ ಭವ್ಯ ಮಂಜು ಅವರಿಗೆ ದೂಷಣೆ ಮಾಡ್ತಾರೆ ಅಂತಾದರೆ, ಭವ್ಯ ಮತ್ತು ತ್ರಿವಿಕ್ರಮ್ ಏನು ಮಾಡ್ತಿದ್ದಾರೆ ಹಾಗಾದರೆ? ಈಗ ಸಡನ್ನಾಗಿ ಎಚ್ಚೆತ್ಕೊಂಡು ಮನೆಯವರೆಲ್ಲ ಬಂದು ಹೇಳಿದ್ಮೇಲೆ ಇನ್ನೊಂದಾದ್ಮೇಲೆ ಅಟ್ಲೀಸ್ಟ್ ಮಂಜು ಸಡನ್ನಾಗಿ ಒಂಥರ ಡ್ರಾಸ್ಟಿಕ್ ಚೇಂಜ್ ಮಾಡಿಕೊಂಡು ಒಂದು ರೀತಿ ಇವ್ರ ಥರ ನಾಟಕ ಅಂತೂ ಆಡಿಲ್ಲ ಅಲ್ವಾ. ಗೌತಮಿ ಅವ್ರನ್ನ ಸಡನ್ನಾಗಿ ದೂರ ಮಾಡಿಕೊಂಡು ನೀನು ಇನ್ಬೇಡ ನನ್ನ ಜೊತೆಗೆ, ಇವ್ರು ಎಷ್ಟು ನಾಟಕ ನಡೀತಾ ಇದೆ, ಡ್ರಾಮಾ ಬಾಸೆ ಎವ್ರಿ ಡೇ. ಇಲ್ಲ ನೀನು ಇವರು ತ್ರಿವಿಕ್ರಮ್ ನನ್ನ ಆಟ ಬಳಸ್ಕೊಂಡು ನೀನು ಇಲ್ಲಿ ತನಕ ಬಂದೆ ಅನ್ನೋದೇನೋ, ಆಟಕ್ಕೋಸ್ಕರ ನಾನು ಬಳಸ್ಕೊಂಡೆ ಅನ್ನೋದೇನೋ, ನನ್ನನ್ನು ನೀನು ಕಾಪಿ ಮಾಡ್ಕೊಂಡು ಇಲ್ಲಿ ತನಕ ಬಂದೆ ಆಟ ಆಡದೆ ಅಂತ ಹೇಳೋದೇನು, ಮತ್ತೆ ಜಗಳ ಆಡೋದೇನು, ಇಬ್ಬರು ಮತ್ತೆ ಒಂದಾಗೋದೇನು, ಏನದು, ವಾಟ್ ಈಸ್ ಇಟ್? ಅಲ್ಲಿ ಜೊತೆಗೆ ಇದ್ರ ಜೊತೆಗೆ ಭಾವನೆ ಬೇರೆ ಇದೆಯಂತೆ. ಅದಕ್ಕೆ ಆನ್ಸರ್ ಏನೋ ಅವ್ರು ಹೊರಗಡೆ ಬಂದಮೇಲೆ ಕೊಡ್ತಾರಂತೆ. ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ದ ರಿಲೇಷನ್ಶಿಪ್, ವಾಟ್ ಎವರ್ ದ ಕಂಫರ್ಟ್ ಝೋನ್ ಅವರಿಬ್ಬರು ಶೇರ್ ಮಾಡ್ತಾರೆ, ಶೇರ್ ಮಾಡ್ಕೊಳ್ಳಿ. ಅವ್ರದ್ದೇ ಆದಂತಹ ರೀತಿಯಲ್ಲಿ ಕಂಫರ್ಟ್ ಝೋನ್ ಬಿಲ್ಡ್ ಆಗುತ್ತೆ. ಮನುಷ್ಯ ಆದಮೇಲೆ ಸಂಘಜೀವಿ, ಸುಮ್ಮನೆ ಸನ್ಯಾಸಿ ಥರ ಒಬ್ಬರೇ ಇರೋಕ್ಕಾಗಲ್ಲ ಮನೆ ಒಳಗಡೆ ಇದ್ಮೇಲೆ. ಬಟ್ ನೀವು ಒಬ್ಬರಿಗೆ ಸೀಮಿತವಾಗಿ ನಿಮ್ಮ ಆಟದಲ್ಲೇ ಕಂಪ್ಲೀಟ್ಲಿ ಇನ್ನೊಬ್ಬರ ನೆರಳು ಕಾಣ್ತಾ ಇದೆ ಇಡೀ ಸೀಸನ್ ಅಂತ ಹೇಳುವಾಗ ಇನ್ನೊಬ್ಬರನ್ನ ಅದೇ ವಿಷಯಕ್ಕೆ ಹೆಂಗೆ ದೂಷಣೆ ಮಾಡ್ತೀರಾ? ಅಫ್ಕೋರ್ಸ್ ಮಂಜು ಅವರು ಮೇಲ್ ಬಿದ್ದಿದ್ದಾರೆ, ಅದನ್ನು ರಫಾಗಿ ಆಡಿದ್ದಾರೆ ಅಂತಂದರೆ ಅವ್ರ ಇಂಟೆನ್ಷನ್ ಗೌತಮಿಯವ್ರ ಕಿವಿ ಮೇಲೆ ಹರಿದಿದ್ದೇ ಅಥವಾ ಅವರಿಗೆ ಗಾಯ ಮಾಡಿದ್ದೇ ಕಾರಣ ಅಂತ ಆದರೆ ಮಂಜು ಅವ್ರು ಮಾಡಿರೋದು ತಪ್ಪೇನೆ. ಅದನ್ನು ಈ ವಿಷಯ ತೆಗಿಬೇಕು. ಇನ್ಫ್ಯಾಕ್ಟ್ ಈ ವಾರ ತೆಗೆದು ಮಂಜು ಅವ್ರನ್ನ ಲೈಕ್ ಅಂದ್ರೆ ಕ್ಲಾಸ್ ತಗೊಳ್ಳೇಬೇಕಾಗುತ್ತೆ ಕಿಚ್ಚ ಸುದೀಪ್ ಅವರು. ಲಾಸ್ಟ್ ಟೈಮ್ ಏನೋ ಬಹುಶಃ ರಜತ್ ಅವ್ರ ಉಸ್ತುವಾರಿನೇ ಇತ್ತಲ್ಲ, ಉಸ್ತುವಾರಿಯಲ್ಲೇ ಸಾಕಷ್ಟು ತಪ್ಪಿತ್ತಲ್ಲ, ಅದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅವ್ರಿಗೆ. ಈಗ ತೆಗಿಲೇಬೇಕಾಗತ್ತೆ, ತೆಗಿಲಿ ಅವರು. ಬಟ್ ಅಪಾರ್ಟ್ ಫ್ರಮ್ ದಟ್ ಸುಮ್ಮನೆ ಎದುರು ಬಿದ್ದು ಅವಶ್ಯಕತೆ ಇನ್ಫ್ಯಾಕ್ಟ್ ಇದೊಂದು ಪ್ರಕ್ರಿಯೆ ಏನಿದೆಯಲ್ಲ, ಇದು ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಅನ್ನುವಾಗ ಮತ್ತೊಂದು ಸಲ ಯಾಕಿದು ಸುಮ್ಮನೆ ಕಂಟೆಂಟ್ ಜನರೇಟ್ ಮಾಡೋದಕ್ಕೆ. ಎನಿವೇಸ್ ಸ್ನೇಹಿತರೆ, ನಿಮಗೇನು ಅನಿಸುತ್ತೆ ಈ ಒಂದು ವಾದ ವಿವಾದ ನೋಡುವಾಗ? ಧನರಾಜ್ ಅವರು ಅಫ್ಕೋರ್ಸ್ ಹಿ ವಿಲ್ ಹ್ಯಾವ್ ಅ ಪಾಯಿಂಟ್. ಅವ್ರು ಹಾನೆಸ್ಟ್ ಆಗಿದ್ದಾರೆ ಸಾಕಷ್ಟು ವಿಷಯಗಳಲ್ಲಿ. ಅವ್ರು ಹೇಳಿದ್ದನ್ನು ಒಪ್ಕೊಳ್ಳೇಬೇಕಾಗುತ್ತೆ ಮಂಜು ಅವ್ರ ಬಗ್ಗೆ. ನೋಡೋಣ ಅದೇನು ಡಿಸ್ಕಷನ್ ಆಗಿ ಯಾವ ವಿಚಾರದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾಳೆ ನೋಡಿ ತಿಳ್ಕೊಳ್ಳೋಣ. ಇವತ್ತಿನ ಎಪಿಸೋಡ್ ನೋಡಿ ತಿಳ್ಕೊಳ್ಳೋಣ. ಮತ್ತೆ ಭೇಟಿ ಆಗ್ತಾ ಇರೋಣ ಸ್ನೇಹಿತರೆ. ಧನ್ಯವಾದ.